ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಉರ್ಸುಗಳಲ್ಲಿ ಭಾವೈಕ್ಯತೆ ಎಂಬ ಗದ್ಯ ಭಾಗವನ್ನು ನೋಡುತ್ತಿದ್ದೆವು. ಈ ಉರ್ಸುಗಳಲ್ಲಿ ಭಾವೈಕ್ಯತೆ ಅಂದರೆ ನಾವು ಆಲ್ರೆಡಿ ಏನಪ್ಪ ಅಂದರೆ ಮುಂಬೈ ಹಾಜಿ ಮಲಂ ಬಾಬಾ ದರ್ಗಾ, ಆಮೇಲೆ ಗುಲ್ಬರ್ಗಾದ ಖ್ವಾಜೆ ಬಂದೇ ನವಾಜ್ ದರ್ಗಾ, ಆಮೇಲೆ ಮುಳುಬಾಗಿಲು ಪ್ರಾಂತದಲ್ಲಿ ಬರ್ತಕ್ಕಂಥ ಬಾಬಾ ಹೈದರ್ ಅಲಿ ಶಾ ಅವರ ಉರುಸಿನ ಬಗ್ಗೆ ಮತ್ತು ಮೆಹಬೂಬ್ ಸುಬಾನಿಯವರ ಉರುಸಿನ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಈ ಮುಂಬೈನ ಹಾಜಿ ಮಲಂ ಬಾಬಾ ದರ್ಗಾದಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಒಂದು ಆಡಳಿತವನ್ನು ನಡೆಸ್ತದೆ ಅದಕ್ಕೆ ನೋಡಿದ್ವಿ. ಜೊತೆಗೆ ಗುಲ್ಬರ್ಗಾದ ಖ್ವಾಜಾ ಬಂದೇ ನವಾಜ್ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗ್ಯದ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮ ಸೇರಿಕೊಂಡು ಒಟ್ಟಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗೆಯೇ ಮುಳುಬಾಗಿಲು ಪ್ರಾಂತದ ಬಾಬಾ ಹೈದರ್ ಶಾ ಉರ್ಸಿನೊಳಗೆ ಅಲ್ಲಿ ನಡೀತಕ್ಕಂತಹ ಜನಪದ ಕಲೆಗಳು ಅಂದರೆ ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವಾಲಿ ಅಷ್ಟೇ. ಇವೆಲ್ಲ ಏನಪ್ಪ ಅಂದರೆ ಒಂದು ಕೋಮು ಸೌಹಾರ್ದತೆಯ ಒಂದು ಪ್ರತೀಕವಾಗಿವೆ ಅದಕ್ಕೆ ನೋಡಿದ್ವಿ. ಹಾಗೆ ಮೆಹಬೂಬ್ ಸುಬಾನಿಯವರ ಉರ್ಸಿನಲ್ಲಿ ಜನಪದ ಕಲೆಗಳ ಮಹಾಪುರವೇ ಹರಿದು ಬರ್ತದೆ ಅದಕ್ಕೆ ನೋಡಿದ್ವಿ. ಅದರಲ್ಲಿ ರಿವಾಯತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸ್ತಕ್ಕಂತಹ ಒಂದು ಪ್ರಮುಖ ಕೊಂಡಿಯಾಗಿವೆ ಅದಕ್ಕೆ ನೋಡ್ತಾ ಬಂದ್ವಿ. ಸರಿ ವಿದ್ಯಾರ್ಥಿಗಳೇ, ಹಾಗಾದರೆ ಇಂದು ನಾವು ಅದರ ಮುಂದುವರೆದ ಭಾಗವನ್ನು ಕುರಿತು ಅಧ್ಯಯನ ಮಾಡೋಣ. ನೋಡಿ, ಲಕ್ಷ್ಮೀಶ್ವರದ ದೂದ್ ಪೀರಾರ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯದ ಪ್ರತೀಕವಾಗಿದೆ. ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ಉರುಸು ನಡೆಯುವ ದರ್ಗಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚೌಹಾಣ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿನಿಯ ಮೊನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯ ಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ, ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಪ್ರಮುಖ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದನ ಕೂಡಿಸಿದಂತಾಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ನಾವು ನೋಡಿದ ಹಾಗೆ ಲಕ್ಷ್ಮೀಶ್ವರದ ದೂದ್ ಪೀರಾರ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯತೆಯ ಪ್ರತೀಕವಾಗಿದೆ. ನೋಡಿ, ಈ ಲಕ್ಷ್ಮೀಶ್ವರ ದೂದ್ ಪೀರಾದ ಉರುಸು ನೀವೆಲ್ಲ ನೋಡಿರ್ಬೋದು, ಲಕ್ಷ್ಮೀಶ್ವರದ್ದು ಅಲ್ವಾ. ಈ ಲಕ್ಷ್ಮೀಶ್ವರ ದೂದ್ ಪೀರಾ ಉರುಸು ಏನಪ್ಪ ಅಂದರೆ ಇಲ್ಲಿ ನಡೆತಕ್ಕಂಥ ಜಾತ್ರೆ ಏನು ವಿಶೇಷತೆ ಇತ್ತಂದರೆ, ಈ ಜಾತ್ರೆಯಲ್ಲಿ ನಡೆದ ಸಂದಲ್ ಮೆರವಣಿಗೆ, ಸಂದಲ್ ಅದನ್ನು ಮೇಲೆ ಗೊತ್ತಿರೋದೆ. ಸಂದಲಪ್ಪ ಅಂದರೆ ಈ ಗಂಧದ ಪುಡಿಯನ್ನು ಹಂಚ್ತಕ್ಕಂಥದ್ದು, ಗಂಧದ ಮೆರವಣಿಗೆ ಹೋಗ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಹೀಗೆ ಆ ಗಂಧದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಇದು ಪ್ರಾರಂಭ ಎಲ್ಲಿಂದ ಆಗತ್ತಪ್ಪ ಅಂದರೆ ಹಿಂದೂ ಬಾಂಧವರ ಮನೆತನದ ಮೇಲೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಅಂದರೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭ ಆಗ್ತಕ್ಕಂಥ. ಇಲ್ಲಿ ನೋಡ್ರಿ ಏನು ಕಾಣ್ತೀವಪ್ಪ ಅಂದರೆ ನಾವು ಯಾವುದೇ ಭೇದ ಭಾವ ಇಲ್ಲದೆ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಒಂದೇ ಎನ್ನುವಂಥ ಭಾವನೆ ತಿಳಿಸ್ತಕ್ಕಂಥದ್ದು. ಭಾವೈಕ್ಯತೆ ಮೀನ್ಸ್ ಎಲ್ಲರೂ ಒಂದೇ ಎನ್ನುವಂಥದ್ದು ಅಲ್ವಾ. ಹಾಗಾಗಿ ಈ ಹಿಂದೂ ಮನೆತನದಿಂದ ಪ್ರಾರಂಭವಾಗತಕ್ಕಂಥ ಸಂದಲ್ ಮೆರವಣಿಗೆ ನಮಗೆ ಏನು ತಿಳಿಸ್ಕೊಡ್ತಪ್ಪ ಅಂದರೆ ಎಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ನಮಗೆ ಸೂಚಿಸ್ತದೆ, ತಿಳಿಸ್ಕೊಡ್ತದೆ ಅನ್ನುವಂಥದ್ದು. ಹಾಗೆಯೇ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ನೋಡಿ, ಈ ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸು ನಡೀತದೆ ರೀ. ಇಳಕಲ್ಲಿನ ಮುರ್ತುಜಾ ಖಾದ್ರಿ ಉರುಸು, ಈ ಇಳಕಲ್ಲಿನ ಮುರ್ತುಜಾ ಖಾದ್ರಿ ಉರುಸಿನೊಳಗೆ ಸಾಕಷ್ಟು ಜನ ಸೇರ್ಕೋತಾರೆ. ಒಬ್ಬರಿಬ್ಬರು ತಲ್ಲ ರೀ, ಲಕ್ಷಾಂತರ ಜನ ಸೇರ್ಕೋತಾರೆ. ಆ ಸೇರುವಂತಹ ಲಕ್ಷಾಂತರ ಜನಗಳಲ್ಲಿ ಹೆಚ್ಚು ಯಾರಿರ್ತಾರಪ್ಪ ಅಂದರೆ ಹಿಂದೂಗಳ ಸಂಖ್ಯೆನೇ ಹೆಚ್ಚಿನದಾಗ್ಯದ. ನೋಡಿ, ಇಲ್ಲಿ ಭೇದ ಭಾವ ಇಲ್ಲ ರೀ.
ಅದು ಯಾಕಪ್ಪ ಮುಸ್ಲಿಂ ದೇವ್ರದ್ದು ನಾವು ಯಾಕೆ ಹೋಗ್ಬೇಕು ಅನ್ನೋ ಭಾವನೆ ಇಲ್ಲ ಇಲ್ಲಿ. ದೇವರು ಎಲ್ಲರಿಗೂ ಒಂದೇನೆ. ನಾನು ಹೇಳಿದ ಮೊದಲೇ ನೆನಪಿರುವುದು ನಿಮಗೆ, ದೇವರೊಬ್ಬ ನಾಮ ಹಲವು, ದೇವ ಒಬ್ಬ ನಾಮ ಹಲವು. ದೇವರು ಒಬ್ಬನೇ, ಆದರೆ ಹೆಸರು ಬೇರೆ ಬೇರೆ ಅಲ್ವಾ. ಹಾಗಾಗಿ ಇಲ್ಲಿ ಏನಂತಪ್ಪ ಅಂದರೆ ಹಿಂದೂಗಳು ಕೂಡ ಈ ಇಲ್ಕಲ್ ಮುರ್ತಾಜ ಖಾದ್ರಿಯವರ ಉರುಸಿನೊಳಗೆ ಸೇರ್ತಕ್ಕಂಥ ಕಾಣ್ತೀವಿ. ಅದರಲ್ಲಿ 3-4 ಲಕ್ಷ ಜನಗಳಲ್ಲಿ ಹಿಂದೂಗಳ ಸಂಖ್ಯೆನೇ ಹೆಚ್ಚಿನದಾಗಿ ಸೇರಿರ್ತಾರೆ ಎನ್ನುವಂಥದ್ದು. ಇನ್ನು ಈ ಉರುಸಿನ ಬಗ್ಗೆ ನೋಡ್ತಾ ಹೋಗ್ತಾರೆ. ಇಲ್ಲಿ ಈ ಉರುಸು ನಡೆಯುವ ದರ್ಗಾ ಸಮಿತಿಯ ಸದಸ್ಯರು ಅಧ್ಯಕ್ಷರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ನೋಡಿರಿ ಎಷ್ಟು ಹೇಳ್ತಾರೆ ನೋಡಿರಿ. ಒಂದು ಈ ಇಲ್ಕಲ್ನ ಮುರ್ತಾಜ ಖಾದ್ರಿಯವರಲ್ಲಿ ಸೇರತಕ್ಕಂಥ ಜನರಲ್ಲಿ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ ಅಲ್ವಾ. ಹಾಗೆಯೇ ಈ ಉರುಸು ನಡೀತಕ್ಕಂಥ ಒಂದು ಸಮಿತಿ ಮಾಡ್ತಾರೆ, ದರ್ಗಾ ಸಮಿತಿ ಆಚರಿಸ್ತಾರೆ, ರಚನೆ ಮಾಡ್ತಾರೆ. ಒಂದು ಏನು, ಫಾರ್ ಎಕ್ಸಾಂಪಲ್ ಈಗ ಒಂದು ಊರಲ್ಲಿ ಜಾತ್ರೆ ನಡೀತದೆ. ಆ ಜಾತ್ರೆ ನಡೀತಪ್ಪ ಅಂದರೆ ಜಾತ್ರೆಯ ಕೆಲವೊಂದಿಷ್ಟು ಕಮಿಟಿ ಮಾಡ್ಕೋತಾರೆ. ಕಮಿಟಿ ಮೀನ್ಸ್ ಸಮಿತಿ. ಅಲ್ಲೇನು ಮಾಡ್ಕೋತಾರೆ ರೀ, ಮಾಡಿಕೊಂಡು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು. ಒಬ್ಬರು ನೀರು ತರಬೇಕು, ಒಬ್ಬರು ಗುಡಿ ಸ್ವಚ್ಛ ಮಾಡಬೇಕು, ಒಬ್ಬರು ಪೇಂಟ್ ಮಾಡಬೇಕು ಗುಡಿಗೆ, ಕೆಲವೊಬ್ಬರು ತೇರನ್ನು ತೊಳೆದು ಸ್ವಚ್ಛ ಮಾಡಿ ಆಯಿಲ್ ಮಾಡ್ಬೇಕು ಅದಕ್ಕೆ, ಆಮೇಲೆ ಅಲಂಕಾರ ಮಾಡಬೇಕು ತೇರಿಗೆ, ದೇವಸ್ಥಾನದಲ್ಲಿ ಅಲಂಕಾರ ಮಾಡಬೇಕು, ಹೌದ್ರಿ, ಲೈಟಿಂಗ್ ಮಾಡ್ಕೋಬೇಕು, ದೇವ್ರ ಪೂಜೆ ಹೆಂಗೆ ನಡಿಬೇಕು, ಏನು ಎಲ್ಲವನ್ನ ಒಂದು ಪ್ಲ್ಯಾನಿಂಗ್ ಮಾಡ್ಕೋತಾರೆ ಅಲ್ಲಿ ಅಲ್ವಾ. ಯಾವ ಟೈಮಿಗೆ ತೇರು ಎಳಿಬೇಕು, ಏನೇನು ಆಗಬೇಕು ಅನ್ನೋ ಬಗ್ಗೆ ಒಂದು ವಿಚಾರನ ಮಾಡ್ತಕ್ಕಂಥದ್ದು. ಹಾಗೆ ಮಾಡೋಕ್ಕಪ್ಪ ಅಂದರೆ ಒಬ್ಬರೇ ನಡೆಯಂಗಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಹಿರಿಯರು ಅಂದರೆ ಊರಿನ ಗಣ್ಯ ವ್ಯಕ್ತಿಗಳು ಬೇಕಾಗ್ತಾರೆ. ಹಾಗೆ ಇಲ್ಲಿ ಆ ಉರುಸು ನಡೀತಕ್ಕಂಥ ಸಮಿತಿ ಏನಿದೆಯೋ, ಒಂದು ಕಮಿಟಿ ಏನಿದೆಯೋ, ಆ ಕಮಿಟಿಯ ಸದಸ್ಯರು ಮತ್ತು ಅಧ್ಯಕ್ಷ ಯಾರಪ್ಪ ಅಂದರೆ ಹಿಂದೂಗಳೇ ಆಗಿರೋದು ಅಲ್ಲಿನ ವಿಶೇಷತೆ ಅಂತ ನೋಡಿರಿ. ಆಲ್ಮೋಸ್ಟ್ ನಾವು ನೋಡ್ತೀವಿ ದರ್ಗಾ ಅಂದ ತಕ್ಷಣ ಹಿಂದೂಗಳು ಬರೋದಿಲ್ಲ ಅದಕ್ಕೆ ನೋಡ್ತಾ ಹೋಗ್ತೀವಿ ಅಲ್ವಾ. ಹಾಗೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ದರ್ಗಾದ ಸಮಿತಿಯ ಅಧ್ಯಕ್ಷರು ಸದಸ್ಯರು ಆಗಿರೋದು ಹಿಂದೂಗಳೇ ಆಗಿದ್ದಾರೆ ಅನ್ನುವಂಥದ್ದು. ನಾವು ಹಿಂದೆ ಮೇಲ್ಗಡೆ ನೋಡಿದ್ವಿ. ಇಲ್ಲಿ ಮುಂಬೈನ ಹಾಜಿ ಮಲಂಗ್ ಬಾಬಾ ದರ್ಗಾದ ಉರ್ಸು ಅಲ್ಲಿ ನಡೀತಕ್ಕಂಥದ್ದು. ಆ ಮುಂಬೈನ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸೋದಕ್ಕೆ ನೋಡಿದ್ವಿ ಅಲ್ವಾ. ಹಾಗೆ ಇಲ್ಲಿ ಹಿಂದೂಗಳೇ ಈ ಸದಸ್ಯರು ಅಧ್ಯಕ್ಷರಾಗಿರೋದು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಉರ್ಸಿನ ದಿನ ಅಂದರೆ ಜಾತ್ರೆ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು, ಗಂಧ ಪುಷ್ಪಾದಿಗಳು ಗೊತ್ತಾ ನಿಮಗೆಲ್ಲ, ಊದಿನ ಕಡ್ಡಿ ಅಥವಾ ಗಂಧದ ಪುಡಿ ಹಾಕ್ತಕ್ಕಂಥದ್ದು, ಆಮೇಲೆ ಪುಷ್ಪಾದಿಗಳು ಹೂಗಳ ಸಮರ್ಪಣೆ ಮಾಡೋದು, ಹೂಗಳು ತಂದು ಕೊಡೋದು, ಇದೆಲ್ಲ ಏನು ಹೇಳ್ತಪ್ಪ ಅಂದರೆ ಗೌಡರು ಮತ್ತು ಕುಲಕರ್ಣಿ ಚವ್ಹಾಣ ಈ ಮನೆತನದವರೇ ಅಲ್ಲಿ ಬಂದು ಗಂಧದ ಪುಡಿಯನ್ನು ಹೂಗಳನ್ನು ಸಲ್ಲಿಸೋದನ್ನು ನಾವಿಲ್ಲಿ ಕಾಣ್ತೀವಿ. ಅವರೇ ಇದನ್ನಲ್ಲಿ ಕೊಡ್ತಾರಂತೆ. ಇದು ಅಲ್ಲಿನ ಒಂದು ವೈಶಿಷ್ಟ್ಯ ಅಂದರೆ ವಿಶೇಷತೆ ಅನ್ನೋ ಮಾತನಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಕೆಲವೊಂದಿಷ್ಟು ಜಾತ್ರೆಗಳು ನೋಡ್ತಾ ಹೋಗ್ತೀವಿ. ಯಾವ್ಯಾವತ್ತು ನೋಡ್ರಿ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ. ಇದನ್ನು ಎಲ್ಲ ನೋಡಿರ್ಬೋದು, ಧಾರವಾಡ ಜಿಲ್ಲೆಯದು. ನಾವು ಇಲ್ಲಿಂದ ಹುಬ್ಳಿ ಹೋಗುವಂಥ ಸನ್ನಿವೇಶದೊಳಗೆ ನವಲಗುಂದ ನರಗುಂದ ತೆಕ್ಕೆ ಬರ್ತಾವೆ ರೀ. ಆ ನವಲಗುಂದ ನರಗುಂದ ದಾಟನ ಮುಂದೆ ಹೋದರೆ ಒಂದು 20 ಕಿಲೋಮೀಟ್ರ್ ಹೋದರೆ ಯಮನೂರು ಸಿಗ್ತದೆ. ರೋಡಿಗೆ ಅದ, ಯಾವುದು ಚಾಂಗದೇವರ ದೇವಸ್ಥಾನ ರೋಡಿಗೆ ಅದ್ರಿ. ಮೊದಲಲ್ಲಿ ಬಸ್ ಆದ ಹೋಗಿದ್ದು, ಈಗ ಬಸ್ ಆಗಲಿಕ್ಕೆ ಮತ್ತು ಸಪ್ರೇಟ್ ರೋಡ್ ಮಾಡಿದ್ದಾರೆ. ಆ ರೋಡ್ ಮೇಲೇ ಅಂಗಡಿಗಳು ಹಚ್ಚಿರ್ತೀವಿ. ಸಣ್ಣ ಹಳ್ಳ ಹೊಡೆದದ, ಆ ಹಳ್ಳದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಹೋಗಿ ದೇವರಿಗೆ ಬೇಡ್ಕೋತಕ್ಕಂಥದ್ದು ನೋಡ್ತೀವಿ ನಾವು. ಹೀಗೆ ಈ ಧಾರವಾಡ ಜಿಲ್ಲೆಯ ಒಂದು ಚಾಂಗದೇವರ ಜಾತ್ರೆಯ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಕೂಡ ಎಲ್ಲ ಧರ್ಮದ ಸೇರಿಕೊಂಡು ಅಗದಿ ಉತ್ಸಾಹದಿಂದ ಜಾತ್ರೆಯನ್ನು ಆಚರಿಸೋಣ ಕಾಣ್ತೀವಿ ಅನ್ನುವಂಥದ್ದು. ಇದು ಒಂದು ಜಾತ್ರೆಯ ವಿಶೇಷ. ಇನ್ನು ಅದಿಷ್ಟೇ ಅಲ್ಲದೆ ಫಕೀರ ಸ್ವಾಮಿ, ಯಾವುದು ಶಿರಹಟ್ಟಿಯ ಫಕೀರ ಸ್ವಾಮಿ ಜಾತ್ರೆ ನೋಡಿ, ಶಿರಹಟ್ಟಿ ಫಕೀರ ಸ್ವಾಮಿ ಜಾತ್ರೆ ಕೂಡ ವಿಶೇಷ ನೋಡ್ತೀವಿ ನಾವು. ಏನು ಇದು ಅಷ್ಟೇ ಅಲ್ಲದೆ ಗುಲ್ಬರ್ಗ ಜಿಲ್ಲೆಯ ಸುರ್ಪುರ ತಾಲೂಕಿನ ತಿಂತಿನಿ ಮುನಪ್ಪಯ್ಯನ ಜಾತ್ರೆ, ಇದು ವಿಶೇಷತೆ ಜಾತ್ರೆ ಇಲ್ಲಿ. ಎಲ್ಲಿ? ಗುಲ್ಬರ್ಗ ಜಿಲ್ಲೆಯ ಸುರ್ಪುರ ತಾಲೂಕಿನ ತಿಂತನಿಯ ಮುನಪ್ಪಯ್ಯನ ಜಾತ್ರೆ. ನೀವೆಲ್ಲ ನೋಡಿರ್ಬೋದು ಮುನಪ್ಪಯ್ಯನ ಜಾತ್ರೆ ಹೆಂಗೆ ನಡೀತದೆ ಅದಕ್ಕೆ ಕೇಳಿರ್ಬೋದು ಕೂಡ. ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತದೆ ರೀ. ಇದು ವಿಶೇಷತೆ ಏನಪ್ಪ ಅಂದರೆ ಇದ್ರ ಮುಂದೆ ನದಿ ಹರಿದದ, ದೇವಸ್ಥಾನ ದೊಡ್ಡ ಪ್ರಮಾಣದಾಗದ, ಅಲ್ಲೊಂದು ಬೆಟ್ಟ ಅದ ರೀ. ಆ ಬೆಟ್ಟದಲ್ಲಿ ಮುನಪ್ಪಜ್ಜ ಅನ್ನುವಂಥ ವ್ಯಕ್ತಿ ತಪಸ್ಸು ಮಾಡ್ತಾ ಇದ್ದ, ಆತನಲ್ಲಿ ವಿಶೇಷ ಶಕ್ತಿ ಇತ್ತು ಅಂತ ತಿಳ್ಕೊಂಡು ಈ ಒಂದು ತಿಂತಿನಿ ಮುನಪ್ಪಯ್ಯನ ಜಾತ್ರೆಗೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲೆಲ್ಲೂ ಜನ ಬರ್ತಾರೆ. ಬಂದು ಅಲ್ಲಿ 2 ದಿನ ವಸತಿ ಇದ್ದು ಜಾತ್ರೆ ಮಾಡಿಕೊಂಡು ಕಾಯಿ ಓಡಿಸ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಅಂದರೆ ಆ ದೇವರಿಗೆ ಎಷ್ಟು ನಡ್ಕೋತಾರೆ ಅನ್ನುವಂಥ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗೆ
ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಯಾವುದೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ನೋಡಿರಿ. ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ಇಲ್ಲಿ ಕೂಡ ವಿಶೇಷತೆ ಅದೇ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರು ಸೇರಿಕೊಂಡು ಒಟ್ಟಾಗಿ ಆಚರಿಸ್ತಕ್ಕಂಥ ಜಾತ್ರೆಯನ್ನು ಕಾಣ್ತೀವಿ. ಹೌದಾ? ಹೀಗೆ ಯಾವ ರೀತಿ ಇಲ್ಲಿ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಒಂದು ಕಡೆ ಹೇಳ್ತಾರೆ ನೋಡ್ರಿ, ಹಿಂದೂಗಳಿಗೂ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರ ಆಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ. ನೋಡಿರಿ ಯಾವ ರೀತಿಯಲ್ಲಿ ಹಿಂದೂಗಳಿಗೆ ತಮ್ಮ ಕಷ್ಟಗಳಿಗೆ ತಮ್ಮ ನೋವುಗಳಿಗೆ ಪರಿಹಾರ ಸಿಗುತ್ತೋ ಅಂಥ ಕ್ಷೇತ್ರಗಳು ಪುಣ್ಯಕ್ಷೇತ್ರಕ್ಕೆ ಹೇಳ್ತೀವಿ ನಾವು, ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತೀವಿ. ಹೆಂಗೆ ಹಿಂದೂಗಳಿಗೆ ಪವಿತ್ರ ಕ್ಷೇತ್ರಗಳು ಅನಿಸಿದಾವೋ ಅದೇ ರೀತಿ ನಮ್ಮ ಮುಸ್ಲಿಂ ಬಾಂಧವರಿಗೂ ಕೂಡ ಇವು ಪುಣ್ಯಕ್ಷೇತ್ರಗಳಾಗಿವೆ ಅನ್ನುವಂಥದ್ದು ಇಲ್ಲಿನ ವೈಶಿಷ್ಟ್ಯ, ಒಂದು ವಿಶೇಷತೆ. ನೋಡಿರಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾಕೆ ಹೋಗ್ತೀವಿ ಹೇಳ್ರಿ? ಅದೊಂದು ಪುಣ್ಯಕ್ಷೇತ್ರ ಅದಕ್ಕೆ ಹೋಗ್ತೀವಿ. ಎಲ್ಲಿ ನಮಗೆ ಒಳ್ಳೆಯದಾಗುತ್ತೋ, ಎಲ್ಲಿ ನಮಗೆ ಚೆನ್ನಾಗಿ ಅನಿಸುತ್ತೋ ಅದು ನಮಗಂತ ಪುಣ್ಯಕ್ಷೇತ್ರ. ಈಗ ಎಷ್ಟೋ ಜನ ವಯಸ್ಸಾದ ಮೇಲೆ ತೀರ್ಥಯಾತ್ರೆ ಅದಕ್ಕೆ ಮಾಡ್ತಾರೆ. ತೀರ್ಥಯಾತ್ರೆಯಪ್ಪ ಅಂದರೆ ಎಲ್ಲ ದೇವಸ್ಥಾನಕ್ಕೂ ತಿರುಗಾಡ್ಕೊಂಬರೋದ್ರಿ, ಹೌದ್ರಿ? ಅದು ವಿಶೇಷತೆ. ಅಲ್ಲಿ ಯಾವುದೇ ಭೇದ ಭಾವ ಇರೋಲ್ಲ, ಏನೂ ಇರೋಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಓಡಿಸ್ಕೊಂಡು ದೇವ್ರ ದರ್ಶನ ತೊಗೊಂಡು ಒಳ್ಳೆಯದಾಗಿ ಬೇಡ್ಕೊಂಡು ಬರ್ತಕ್ಕಂಥ ಕಾಣ್ತೀವಿ. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ರೀ? ಅದೊಂದು ಪುಣ್ಯ ಸ್ಥಳ ತೆಗೆ ಹೋಗ್ತೀವಿ ಅಲ್ವಾ? ಹಾಗೆ ದರ್ಗಾ ಆಗಿರ್ಬೋದು, ಯಾವುದೇ ಒಂದು ಪವಿತ್ರ ಸ್ಥಳವನ್ನು ನೋಡ್ತೀವಿ, ನಮಗೆ ಎಲ್ಲಿ ಒಳ್ಳೆಯದಾಗುತ್ತೋ ಅದು ಪವಿತ್ರ ಸ್ಥಳ. ಹಾಗೆಯೇ ಮುಸ್ಲಿಮರಿಗೂ ಕೂಡ ಅವು ಪವಿತ್ರ ಕ್ಷೇತ್ರ ಆಗಿರುವುದು ಇಲ್ಲಿನ ವಿಶೇಷತೆಯಾಗಿದೆ. ಇನ್ನು ಅದೇ ರೀತಿ ಇನ್ನೊಂದು ಕಡೆ ಹೇಳ್ತಾರೆ ನೋಡ್ರಿ, ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದನ ಕೂಡಿಸುತ್ತಾಗುತ್ತದೆ. ನೋಡಿ ಎಷ್ಟು ನೋಡಿ, ಯಾವ ರೀತಿಯಲ್ಲಿ ಹಿಂದೂಗಳಿಗೆ ಪವಿತ್ರ ಕ್ಷೇತ್ರ ಎನಿಸಿದಾವೋ ಹಾಗೆ ಮುಸ್ಲಿಮರಿಗೂ ಕೂಡ ಪವಿತ್ರ ಕ್ಷೇತ್ರಗಳಾಗಿದ್ದಾವೋ, ಹೀಗೆ ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದವು. ಯಾವ ಮಾಡ್ತಾಯಿದ್ದವು? ಜಾತ್ರೆಗಳು ಮತ್ತು ಉರುಸುಗಳು. ಮತೀಯ ಸಾಮರಸ್ಯ, ಮತೀಯ ಅಂದರೆ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಿಸಿದ ಮತಾಚಾರದ ಅಥವಾ ಯಾವುದೋ ಒಂದು ಧರ್ಮ ಸೇರಿದ್ರು ಕೂಡ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ, ಎಲ್ಲರೂ ಪ್ರೀತಿಯಿಂದ ಉತ್ಸಾಹದಿಂದ ಒಂದುಗೂಡಿ, ಸಾಮರಸ್ಯ ಮೀನ್ಸ್ ಒಂದುಗೂಡಿ ಬೆರೆತುಕೊಳ್ಳುವಿಕೆ, ಹೌದಾ? ಪ್ರೀತಿಯಿಂದ ಸ್ನೇಹ ಭಾವನೆಯಿಂದ ಎಲ್ಲರೂ ಒಂದಾಗಿ ಸೇರಿಕೊಂಡು ಗಟ್ಟಿಗೊಳಿಸ್ಕೊಂಡು ಕೋಮು ಸೌಹಾರ್ದತೆ. ಕೋಮು ಸೌಹಾರ್ದತೆ ಅಂದರೆ ಕೋಮು ಅಂದರೆ ಬಣ ಪಂಗಡ ಇದ್ದೀವಿ, ಇಲ್ಲಿ ಪಂಗಡಗಳು ಯಾವುದೂ ಇಲ್ಲ ರೀ. ಇಲ್ಲಿ ಮಿತ್ರತ್ವದ ಸೌಹಾರ್ದತೆ ಮೀನ್ಸ್ ಮಿತ್ರತ್ವ, ಗೆಳೆತನ, ಪ್ರೀತಿ, ಸ್ನೇಹತೆಗೆ ಹೇಳ್ತೀವಿ ನಾವು. ಹೀಗೆ ಪಂಗಡ ಎಲ್ಲರೂ ಒಂದೇ ಎನ್ನುವಂಥ ಒಂದು ಮಿತ್ರತ್ವ ಭಾವನೆಯನ್ನು, ಗೆಳೆತನ ಭಾವನೆಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥ ಉರುಸುಗಳು ಒಂದು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾಗಿ ಬೇಕಾಗಿದ್ದಾವೆ. ಜಾತ್ರೆ ಇಡ್ತಂದ್ರೆ ಯಾವುದೇ ಭೇದ ಭಾವ ಇಲ್ಲ, ಆಚರಿಸ್ತೀವಿ ಎಲ್ಲರೂ ಸೇರಿ. ಅದಕ್ಕೆ ಈ ಜಾತ್ರೆ ಪಾರೆ ಹಿಂದೂ ಮುಸ್ಲಿಮರನ್ನು ಬೇರೆ ಯಾವುದೇ ಧರ್ಮ ಆಗಿರ್ಬೋದು ಎಲ್ಲ ಧರ್ಮಗಳನ್ನು ಒಂದುಗೂಡಿಸ್ತಕ್ಕಂತಹ ಒಂದು ಪ್ರಮುಖ ಕೊಂಡಿಯಾಗಿದ್ದಾವೆ, ಮುಖ್ಯ ಸೂತ್ರಗಳಾಗಿ. ಸೂತ್ರ ನಿಮ್ಗೆ ಗೊತ್ತದ ಆಲ್ರೆಡಿ, ನಿಯಮ ಅಥವಾ ನಿಬಂಧನತೆಗೆ ಹೇಳ್ತೀವಿ ನಾವು, ಸೂಕ್ಷ್ಮ ವಿಚಾರ ಕೂಡ ಬಳಸ್ತೀವಿ. ಇಲ್ಲಿ ಇವೆಲ್ಲ ಏನಪ್ಪ ಒಂದು ನಿಯಮಗಳಾಗಿದ್ದಾವೆ, ಪ್ರಮುಖ ಕೊಂಡಿ ಅನ್ನಿಸ್ತಕ್ಕೆ ಹೇಳೋಕ್ಕೆ ಒಂದು ಯೋಗ್ಯತೆಗೆ ಹೇಳಾಗುತ್ತೆ. ಇದನ್ನು ಯಾವುದೋ ಬಳಸ್ತಾರೆ ನೋಡ್ರಿ, ಚಿನ್ನಕ್ಕೆ ಕುಂದನ ಕುಡಿಸಂತೆ. ಚಿನ್ನಕ್ಕೆ ಕುಂದನ, ಚಿನ್ನ ಗೊತ್ತಾ ನಿಮಗೆಲ್ಲ? ಬಂಗಾರ. ಕುಂದನ ಅಂದರೆ ಚಿನ್ನದಲ್ಲಿ ಬರ್ತಕ್ಕಂಥ ಹರಳು, ವಜ್ರ ಅಂತ ಹೇಳ್ತೀವಿ ನಾವು. ಈಗ ನೆಕ್ಲೆಸ್ ಮಾಡಿಸ್ತೀವಿ ರೀ, ನೆಕ್ಲೆಸ್ ಮಾಡಿಸಿದಾಗ ಆ ನೆಕ್ಲೆಸ್ಸಲ್ಲಿ ಮಧ್ಯಭಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಹರಳನ್ನು, ಒಂದು ಡೈಮಂಡನ್ನು ಕುಂದಿಸಿದಾಗ ಆ ನೆಕ್ಲೆಸ್ಗೆ ಒಂಥರ ಹೊಸ ಕಳೆ ಬಂದಂಗೆ ಆಗ್ತದೆ, ಚಂದ ಕಾಣ್ತದೆ, ಹೌದ್ರಿ? ಅಲ್ಲೆಲ್ಲೆಲ್ಲ ಮುತ್ತು ಕುಡಿಸಿ ಏನಾಗ್ತದೆ ಹೇಳ್ರಿ, ಚಂದ ಕಾಣ್ತದೆ ನೆಕ್ಲೆಸ್, ಸರಳ ಚಂದ ಕಾಣ್ತದೆ. ಉಂಗುರ ಮಾಡಿಸೋ ಕೈಯಾಗ ಉಂಗುರ ಮಾಡಿಸಿದಾಗ ಉಂಗುರದ ಮಧ್ಯಭಾಗದಲ್ಲಿ ಒಂದು ಏನಾದರೂ ಹರಳನ್ನು ಕುಂದಿಸಿದಾಗ ಏನಾಗ್ತದೆ, ಉಂಗುರ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ಚಿನ್ನಕ್ಕೆ ಹೆಂಗೆ ಒಂದು ಹರಳನ್ನು ಕುಂದಿಸಿದಾಗ ಸುಂದರವಾಗಿ ಕಾಣಿಸುತ್ತೋ ಹಾಗೆ ಜಾತ್ರೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸ್ತಕ್ಕಂಥ ಒಂದು ಪ್ರಮುಖ ಕೊಂಡಿ, ಪ್ರಮುಖ ಸೂತ್ರಗಳಾಗಿವೆ ಅಂತಕ್ಕೆ ಹೇಳಲಾಗತ್ತೆ. ಮಕ್ಕಳೇ, ಇಲ್ಲಿಗೆ ಈ ಪಾಠ ಮುಗೀತು. ಇದನ್ನು ಓದ್ಕೊಳ್ರಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನನ್ನನ್ನು ಕೇಳಿರಿ. ಇದರ ಒಂದು ಕ್ವಶನ್ ಆನ್ಸರ್ PDF ನಾನು ವಾಟ್ಸಪ್ ಮೂಲಕ ಕಳಿಸಲಾಗುತ್ತೆ. ಅದನ್ನು ನೀಟಾಗಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೆಯಿರಿ. ಓಕೆ, ಧನ್ಯವಾದಗಳು, ನಮಸ್ಕಾರ.